3 ಸರಿ ನಾನು ಸೂಸೈಡ್ ಅಟೆಂಪ್ಟ್ಗೆ ನಾನು ಟ್ರೈ ಮಾಡಿದ್ದನು. ಯಾಕೆಂದರೆ ಸಾಲಗಾರನ ನೋವಿಗೆ ತಡ್ಕೊಳ್ಳಾರ್ದೇ ಆ ಪರಿಹಾರನ ಬರೀ 3 ವಾರದಲ್ಲಿ ನನಗೆ ಅಮ್ಮ ನನಗೆ ನನ್ನ ಫ್ಯಾಕ್ಟ್ರಿ ವಿತ್ತು ನನ್ನ ಮರ್ಯಾದೆ ಮಾನ ಎಲ್ಲ ಉಳಿಸ್ಕೊಟ್ರು. ಬಿಸ್ನೆಸ್ಸಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರಯಗಳಿದ್ರೆ ಖಂಡಿತವಾಗ್ಲೂ ಬಂದು ಗುರುಗಳ ಹತ್ರ ಒಂದು ಅವರ ಸಜೆಷನ್ ಪಡೆದು ಅಮ್ಮನವರ ಬರವಣಿಗೆ ಮುಖಾಂತರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋಕ್ಕೆ ಭಾಳ ಪ್ರಶಸ್ತವಾದ ಜಾಗ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಾದಂಥದ್ದು, ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಾದಂಥ ಆ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಾದ ವಿಚಾರಗಳು ಕೇಳಿಬಿಟ್ರೆ ಭಯ ಆಗುತ್ತೆ. ಸ್ವಾಮಿ ಬಂದಿಲ್ಲಿ ಒಂದು ಕಟ್ಟೋಡಿಸ್ಕೊಂಡು ಹೋಗಿದ್ದು, ಸ್ವಾಮಿ ಬಂದಿಲ್ಲಿ ಶರಣಕ್ಕೆ ಹೋಗಿದ್ದು, ಇವತ್ತು ನನ್ನ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಏನು ಮಾಡೋರು ನಡೀತಿರಲ್ಲ, ಯಾವನೋ ಕಪ್ಪು ಪ್ರಯೋಗ ಮಾಡಿಬಿಟ್ಟಿದ್ದ, ಅಮ್ಮನವರೇ ತಿಳಿಸಿರೋ ಕಪ್ಪು ಪ್ರಯೋಗ ಮಾಡಿದ್ದ. ಹೋಗಿ ಅಲ್ಲಿ ನೋಡಿದಾಗ ಆ ಕಪ್ಪು ಪ್ರಯೋಗ ಇತ್ತು, ಅದನ್ನು ನಾವು ನೇರಕ್ಕೆ ಮಾಡ್ಕೊಂಡು ಈಗೀಗ ಮಾಡು ಅಂತ ಹೇಳಿದ್ಲು. ಹಾಗೆ ಮಾಡಾದಮೇಲೆ ಇವತ್ತು ಫ್ಯಾಕ್ಟ್ರಿ ತುಂಬ ಚೆನ್ನಾಗಿ ನಡೀತಾ ಇದೆ. ಆರೋಗ್ಯದ ಕಡೆ ತುಂಬ ತೊಂದರೆ ಇತ್ತು. ಈ ಕೈಕಾಲು ಹೊಡ್ತಾ ಇತ್ತು. ಆಮೇಲೆ ತಿರ್ಗಿ ಈ ಎದೆ ಭಾಗದಲ್ಲಿ ತುಂಬ ನೋವಿರೋದ್ರಿಂದ ತಿರ್ಗಿ ಆ ಟೈಮಲ್ಲಿ ಬಂದು ಕೇಳಿದಾಗ ಹಿಂಗೆ ಚಿಕಿತ್ಸೆ ಮಾಡಿಸ್ಬೇಕು ಅಂತ ಹೇಳಿದರು. ಯಾರೋ ಏನೋ ಮಾಡಿಸಿದ್ದಾರೆ, ಚಿಕಿತ್ಸೆ ಮಾಡಿಸ್ಬೇಕು ಅಂತಂದರು. ಚಿಕಿತ್ಸೆ ಮಾಡಿಸಿದೆ. ಅವತ್ತಿಂದ ಇವತ್ತಿನವರೆಗೂ ಒಂದು ಆರೋಗ್ಯದಲ್ಲಿ ತುಂಬ ಚೆನ್ನಾಗಿದ್ದೀನಿ. ಇಲ್ಲ, ಡಾಕ್ಟ್ರ್ ಹತ್ರ ತುಮಕೂರು ಹತ್ರ ಹೋಗ್ಬಿಟ್ಟು ಸಿಟಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿವಿ. ಸಿಟಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ತಿರ್ಗಿ ಎಲ್ಲ ಏನೂ ಇಲ್ಲ, ತುಂಬ ನಾರ್ಮಲ್ ಐತೆ ಅಂತಂದರು. ಹಂಗಾಗ್ಬಿಟ್ಟು ನಾರ್ಮಲ್ ಇದ್ದರೂ ಏನು ಮಾಡಲಿಲ್ಲ, ಬರೀ ಒಂದು ಟಾನಿಕ್ ಒಂದು ಕೊಟ್ಟು ಕಳಿಸಿರ ಅಷ್ಟೇ. ತಿರ್ಗಿ ಮತ್ತೆ ಆ ಟಾನಿಕ್ ಕುಡಿದ್ರೂ ಏನು ಉಪಯೋಗ ಆಗಲಿಲ್ಲ. ಉಪಯೋಗ ಆಗದಿರೋದಕ್ಕೆ ತಿರ್ಗಿ ಮತ್ತೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ತಾಯಿದ ಅಪ್ಪಣೆ ಕೇಳ್ಕೊಂಡು ತಿರ್ಗಿ ಚಿಕಿತ್ಸೆ ತಗೊಂಡಾಗ ನನ್ನ ಆರೋಗ್ಯ ಅವತ್ತಿನಿಂದ ಇವತ್ತಿನವರೆಗೂ ತುಂಬ ಚೆನ್ನಾಗಿದ್ದೀನಿ. ಅದರಲ್ಲಿ ಚೆನ್ನಾಗಿ ತಾಯಿ ನಂಬಿರೋ ಮಾತ್ರಕ್ಕೆ ತುಂಬ ಒಳ್ಳೆ ತಾಯಿ. ತುಂಬ ಒಳ್ಳೆ ತಾಯಿ. ಚೆನ್ನಾಗಿ ನಾವೇನು ಒಂದು ಕಷ್ಟ ಆಗಲಿ, ಒಂದು ಸುಖ ಆಗಲಿ, ಇನ್ನೊಂದು ಮತ್ತೊಂದು, ಈಗ ಈ ಮಾಟ ಮಂತ್ರ ಇನ್ನೊಂದು ಮತ್ತೊಂದು ಯಾವುದೇ ಒಂದು ಏನೇ ಮಾಡಿದ್ರು ಈ ತಾಯಿ ಕ್ಷೇತ್ರಕ್ಕೆ ಬಂದುಬಿಟ್ರೆ ನಾವು ಏನು ಅಂದ್ಕೊಳ್ತೀವೋ ಆ ರೀತಿ ಆಗುತ್ತೆ. ಶರಣಾರ್ಥಿ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರೇ, ಶರಣಾರ್ಥಿ. ಇವತ್ತು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಸರಿ ಬಂದು ತಡೆ ನಿವಾರಣೆ ಮಾಡ್ಕೊಂಡು ಹೋದಂಥವ್ರು ನೆಕ್ಸ್ಟ್ ವಾರ ಬಂದು ಹೇಳ್ತಾರೆ, ಸ್ವಾಮಿ ಮನೆ ವಿಚಾರಕ್ಕೆ ಬಂದಿದ್ದು ನಾವು ಇಷ್ಟು ವರ್ಷ ಆದರೂ ಕೂಡ ಬಾಡಿಗೆ ಮಲ್ಲೇ ಇದ್ದು, ಈಗ ಅಮ್ಮನವ್ರ ಅನುಗ್ರಹ ಆಯಿತು, ಈಗ 6 ತಿಂಗಳಾಯಿತು ಸ್ವಾಮಿ ಮನೆ ತಗೊಂಡು. ಆಮೇಲೆ ಸೈಟ್ ಇತ್ತು ಸ್ವಾಮಿ, ಏನು ಮಾಡಿರೋ ಮನೆ ಕಟ್ಸೋಕ್ಕಾಗಿರಲಿಲ್ಲ. ಆ ಒಂದು ವಿಚಾರಕ್ಕೆ ಹೋದರೆ ನಮಗೆಲ್ಲ ತೊಂದರೆ ತಾಪತ್ರೆಗಳು ಬರ್ತಾಯಿದ್ದು, ಹಣಕಾಸಿನ ಸಮಸ್ಯೆಗಳು ಬರ್ತಾಯಿದ್ದು, ಏನು ಮಾಡಿರೂ ಕೂಡ ಮನೆ ಕಟ್ಟೋಕೆ ಆಗ್ತಿರಲೇ ಇಲ್ಲ ಅನ್ನೋವಂಥವ್ರು ಬಂದು ಇಲ್ಲೊಂದು ಏನೋ ಸಂಕಲ್ಪ ಮಾಡ್ಕೊಂಡು ಹೋಗಿರ್ತಾರೆ. ನಮಗೆ ಗೊತ್ತೇ ಇರಲ್ಲ. ಆ ಭಕ್ತರು ಬಂದು ಮಾತಾಡಿಸ್ತಾರೆ, ನೀನು ಯಾರಪ್ಪ ಅಂತೀನಿ ನನಗೆ ಗೊತ್ತೇ ಇರಲ್ಲ. ಯಾಕೆಂದರೆ ಅಮ್ಮನವ್ರು ಅವ್ರನ್ನ ಮಾತಾಡಿಸಿ ಕಳಿಸೋದ್ರಿಂದ ನಾನು ಇಲ್ಲಿ ಹೋದ್ರ ಊಟ ಮಾಡಿ ನಿಲ್ಲಿ ಕೂರಿ ಅಮ್ಮನವ್ರ ದರ್ಶನ ಮಾಡಿ ಎನ್ನುವಂಥದ್ದು ಅಷ್ಟೇ ನಂದು ಇಲ್ಲಿ ಕಾಯಕ. ಆದರೆ ಪ್ರತಿಯೊಬ್ಬರನ್ನು ಕೂಡ ಅಮ್ಮನವ್ರು ಮಾತಾಡಿಸಿ ಅವ್ರ ಸಮಸ್ಯೆಗಳನ್ನ ವಿಚಾರಿಸಿರೋ ಪಕ್ಕ ಅವಳು ಕಂಡುಹಿಡಿತಾಳೆ, ಎಷ್ಟು 1000 ಜನ ಕೂಡ ಬಂದರು ಕೂಡ. ಹಾಗಾಗಿ ಬಂದು ಸ್ವಾಮಿ ಇಲ್ಲಿ ಬಂದು ಒಂದು ತಡೆ ಹೊಡಿಸ್ಕೊಂಡು ಹೋಯ್ತು ಸ್ವಾಮಿ. 3 ತಿಂಗಳಾಯ್ತು, ಮನೆ ಕಟ್ಟೋಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ ಆಯಿತು ಸ್ವಾಮಿ. ಇನ್ನೊಬ್ಬರು ಬರ್ತಾರೆ, ಸ್ವಾಮಿ ನಾವು ಮನೆ ಇತ್ತು, ಬಾಡಿಗೆ ಮನೆ ಇತ್ತು, ಮತ್ತು ನಮ್ಮ ಸೈಟ್ ಇತ್ತು, ಏನು ಮಾಡಿರೋ ನಮಗೆ ಕೈ ಎತ್ತಾ ಇರಲಿಲ್ಲ. ಇಲ್ಲಿ ಬಂದು ಆ ಮಾಟ ಮಂತ್ರಗಳ ಬಗ್ಗೆ ಏನು ನಮ್ಗೆ ಅರಿವೇ ಇರಲಿಲ್ಲ. ಅಮ್ಮನವ್ರನ್ನ ಒಂದು ಬರವಣಿಗೆ ಮೂಲಕವಾಗಿ ಕೇಳಿದ್ವಿ. ಅವಳು ಹೌದಪ್ಪ ನಿಮಗೆ ತೊಂದರೆ ಮಾಡಿದ್ದಾರೆ, ಈ ರೀತಿ ಮಾಡ್ಕ ಅಂತ ಹೇಳಿದ್ರು. ಹಾಗಾಗಿ ಈ ರೀತಿ ಮಾಡ್ಕೊಂಡು ಹೋದು ಸ್ವಾಮಿ. ನಮಗೆ ಬಾಡಿಗೆ ಬಂದರೂ ಕೂಡ ದುಡ್ಡು ಉಳಿತಿರಲಿಲ್ಲ, ಈಗ ದುಡ್ಡು ಉಳಿತಾ ಇದೆ. ಮನೆ ಕಟ್ಟಿದರೂ ಕೂಡ ಆ ಮನೆ ಒಳಗೆ ನೆಮ್ಮದಿ ಇರಲಿಲ್ಲ, ನೆಮ್ಮದಿ ಸಿಗ್ತಾ ಇದೆ ಅನ್ನುವಂಥ ವಿಚಾರ ಬಂದು ಅವರೇ ಹೇಳ್ಕೊಳ್ಳೋ ಅಂಥದ್ದು. ಮತ್ತು ಅನೇಕ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಾದಂಥದ್ದು, ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಾದಂಥ ಆ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟಾದ ವಿಚಾರಗಳು ಕೇಳಿಬಿಟ್ರೆ ಭಯ ಆಗುತ್ತೆ. ಸ್ವಾಮಿ ಬಂದಿಲ್ಲಿ ಒಂದು ಕಟ್ಟೋಡಿಸ್ಕೊಂಡು ಹೋಗಿದ್ದು, ಸ್ವಾಮಿ ಬಂದಿಲ್ಲಿ ಶರಣಕ್ಕೆ ಹೋಗಿದ್ದು, ಇವತ್ತು ನನ್ನ ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಏನು ಮಾಡೋರು ನಡೀತಿರಲ್ಲ, ಯಾವನೋ ಕಪ್ಪು ಪ್ರಯೋಗ ಮಾಡಿಬಿಟ್ಟಿದ್ದ,
ಅಮ್ಮನವರೇ ತಿಳಿಸಿರೋ ಕಪ್ಪು ಪ್ರಯೋಗ ಮಾಡಿದ್ದ. ಹೋಗಿ ಅಲ್ಲಿ ನೋಡಿದಾಗ ಆ ಕಪ್ಪು ಪ್ರಯೋಗ ಇತ್ತು, ಅದನ್ನು ನಾವು ನೇರಕ್ಕೆ ಮಾಡ್ಕೊಂಡು ಈಗೀಗ ಮಾಡು ಅಂತ ಹೇಳಿದ್ಲು. ಹಾಗೆ ಮಾಡಾದಮೇಲೆ ಇವತ್ತು ಫ್ಯಾಕ್ಟ್ರಿ ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಮೂಲತಃ ಬೆಂಗಳೂರು ಗ್ರಾಮಾಂತರ ಉತ್ತರ ಜಿಲ್ಲೆ ದಾಸರಳ್ಳಿಯಿಂದ ನಾನು ಬಂದಿರೋದು. ನಾನು ಇಲ್ಲಿಗೆ 7-8 ವರ್ಷದಿಂದ ಒಂದು ಗಾರ್ಮೆಂಟ್ಸು ನಾನು ನಡೆಸ್ತಾ ಇದ್ದೆ. ನಾನು ಆ ಗಾರ್ಮೆಂಟ್ಸ್ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿ ನಡೀತಿದ್ದು. ಒಂದು 3-4 ವರ್ಷ ಆದಮೇಲೆ ನಾನು ಒಂದು ಸ್ಥಳ ಬದಲಾವಣೆ ಮಾಡಿದಾಗ ಆ ಸ್ಥಳ ಬದಲಾವಣೆಯಿಂದ ನನಗೆ ಸ್ವಲ್ಪ ಸಮಸ್ಯೆಗಳು ಒಂದಕ್ಕೊಂದು ವ್ಯತ್ಯಾಸಗಳಾಗಿ ಒಂದು ವರ್ಷದಲ್ಲಿ ಸುಮಾರು 20-25 ಲಕ್ಷ ತಲೆ ಮೇಲೆ ಸಾಲ ಏರ್ಕೊಂಡೆ. ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಸಾಲ ಕೊಟ್ಟವರು ಮನೆ ಹತ್ರ ಬರೋದು, ಗಲಾಟೆ ಮಾಡೋದು, ಈ ಎಲ್ಲ ಸಮಸ್ಯೆಗಳಿಂದ ತೊಳೆದಾಡಿ ನಾನೇನು ಮಾಡಿದೆ, ನನ್ನ ಕಂಪ್ನಿನೇ ಬೇಡವಾ, ಆ ಫ್ಯಾಕ್ಟ್ರಿ ಸವಾಸನೇ ಬೇಡ ಅಂತ ಹೇಳ್ಬಿಟ್ಟು ಒಂದು ಶೆಡ್ಡಿಗೆ ತಗೊಂಡೋಗಿ ಹಾಕಿ ಬೇರೆ ಕಡೆ ಎಲ್ಲೋ ಒಂದು ಕಡೆ ನನ್ನ ವೃತ್ತಿನೇ ಸ್ಟಾರ್ಟ್ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ನನ್ನ ಫ್ಯಾಕ್ಟ್ರಿ ಹಾಳಾಯ್ತಲ್ಲ ಅನ್ನೋ ಒಂದು ಕೊರಗೆ ಯಾವಾಗಲೂ ತುಂಬ್ತಾಯಿತ್ತು. ನಾನೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದಾಗ ಅಮ್ಮನವರು ಒಂದು ಈ ಜಾಗದ ಅರಿವಾಗಿ ನಾನು ಇಲ್ಲಿಗೆ ಬಂದೆ. ಬರಬೇಕಾದ್ರೆ ನನ್ನ ಹತ್ರ ಇಲ್ಲಿಗೆ ಬರಲಿಕ್ಕೂ ಸಹ ದುಡ್ಡಿರಲಿಲ್ಲ. ಅವತ್ತು ಒಂದು 800 ರೂಪಾಯಿ ಯಾರೋ ಸ್ನೇಹಿತರ ಹತ್ರ ಹಣ ತೊಗೊಂಡು ನಾನು ಇಲ್ಲಿಗೆ ಬಂದಾಗ ಇಲ್ಲಿ 1001 ರೂಪಾಯಿ ಕಟ್ಟಬೇಕು ಅನ್ನೋ ಒಂದು ವ್ಯವಸ್ಥೆ ಇತ್ತು. ಆದರೆ ನನಗೆ ಯಾರನ್ನೂ ಕೇಳ್ಕೊಳಕ್ಕೆ ಪರಿಚಯ ಇಲ್ಲದ್ರಿಂದನೇ ಅವತ್ತು ನನಗೆ ಭಾಳ ನೋವಾಯಿತು. ಒಂದು ರೌಂಡು ಅಮ್ಮನ ಗುಡಿ ಸುತ್ತಿ ಕಣ್ಣೀರು ಹಾಕೊಂಡು ನಾನು ಹೊರಗಡೆ ಆದರೆ ಗುರುಗಳ ಹತ್ರ ನಾವು ಮಾತಾಡಿದರೆ ವಿಷಯ ತಿಳಿಸಿ ನನಗೆ ಹೆಲ್ಪ್ ಮಾಡಿರೋರೇನೋ. ಅದಾದಮೇಲೆ ಬಂದು ಬೈದರು. ನೆಕ್ಸ್ಟ್ ನಾನು ಬಂದಾಗ ಆಗ ನನಗೆ ಮತ್ತೆ ಒಂದು ವಾರದಲ್ಲಿ ಮತ್ತೆ ವಾಪಸ್ ಬರೋದಕ್ಕೆ ಚಾನ್ಸ್ ಆಯಿತು. ಬಂದು ನಾನು ಹೇಳ್ಕೊಂಡಾಗ, ನೀವು ಒಂದು 3 ವಾರ ನೀನು ಈ ಸನ್ನಿಧಿ ಬಂದರೆ ನೀನೇನು ಕಳ್ಕೊಂಡಿದ್ದೆ ನಿನಗೆ ವಾಪಸ್ ಸಿಗುತ್ತಪ್ಪ ಅಂತ ಗುರುಗಳು ನನಗೆ ಆಶ್ವಾಸನೆ ಕೊಟ್ಟರು. ಮತ್ತು ಅಮ್ಮನವರ ಆಶೀರ್ವಾದನೂ ಆಯಿತು. ಹಾಗೆಯೇ ಒಂದು 3 ವಾರ ಬಂದಾದಮೇಲೆ ನನಗೆ ಹಳೆಯ ಸ್ನೇಹಿತರೊಬ್ರು ಯಾರೋ ಸಿಕ್ಕಿ, ಏನಪ್ಪ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ಯಂತೆ, ಯಾಕೆ ಈ ಥರ ಮಾಡ್ತಾಯಿದ್ಯಾ, ನಿನ್ನ ಫ್ಯಾಕ್ಟ್ರಿ ಏನಾಯಿತು, ಅಷ್ಟು ಚೆನ್ನಾಗಿ ಬಾಳಿ ಬದುಕ್ತು, ನೀನು ಯಾಕೆ ಹಿಂಗಾಗಿದೆಯಾ ಅಂತ ಹೇಳ್ಬಿಟ್ಟು ನಾನು ಪ್ರಶ್ನೆ ಮಾಡಿದಾಗ, ಹಿಂಗೆ ಮಿಷನೆಲ್ಲ ತಗೊಂಡೋಗಿ ಯಾವುದೋ ಶೆಡ್ಗೆ ಹಾಕಿದ್ದೀನಿ, ಎಲ್ಲೋ ಕೂಲಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಂದಾಗ, ನಿನಗೆ ಏನು ಬೇಕೋ, ನಿನ್ನ ಫ್ಯಾಕ್ಟ್ರಿ ನಡ್ಸೋಕ್ಕೆ ನಿನಗೆ ಎಷ್ಟು ಹಣ ಬೇಕೋ ನಾನು ನಿಮಗೆ ಕೊಡ್ತೀವಿ ಅಂತ ದೈವ ಸಮಾನರಾಗಿ ಅಮ್ಮನವರೇ ಕಳಿಸಿರೋ ಒಂದು ಪುಣ್ಯ ನನಗೆ ಸಿಕ್ತು. ಅವ್ರು ಬಂದು ನನಗೆ ಸಾಲ ತೀರಿಸಲಿಕ್ಕೆ 5% ಇಂಟ್ರೆಸ್ಟ್ ತಗೊಂಬಂದಿದ್ದಂಥ 5 ಲಕ್ಷ ದುಡ್ಡಿಗೆ ಅವರೇ ತೊಗೊಂಡು 3 ಲಕ್ಷ ಆವಾಗಲೇ ಸ್ಪಾಟ್ ಕ್ಯಾಶ್ ಕೊಟ್ಟು ಆ ಸಾಲ ತೀರಿಸಿ, ಇನ್ನು 3 ಲಕ್ಷಕ್ಕೆ ಒಂದು 6 ತಿಂಗಳು ಟೈಮ್ ತಗೊಳಪ್ಪ, ನಿನ್ಗೆ ಏನು ಬೇಕೋ ನಾಳೆನೇ ಫ್ಯಾಕ್ಟ್ರಿ ಮಾಡಲಿಕ್ಕೆ ಜಾಗ ನೋಡು ಅಂತೇಳಿ ನನಗೆ ಸಪೋರ್ಟ್ ಮಾಡಿ ಫ್ಯಾಕ್ಟ್ರಿನೂ ಮಾಡಿಕೊಟ್ರು. ಫ್ಯಾಕ್ಟ್ರಿ ಯಾವ ಮಟ್ಟಕ್ಕೆ ಆಯಿತು ಅಂದರೆ, ನಾನು ಮಾಡಿದ್ದು ಒಂದು ಚಿಕ್ಕ ಫ್ಯಾಕ್ಟ್ರಿ, ಈಗ ನಡೀತಾ ಇರೋದು ಒಂದು 50-100 ಜನ ಕೆಲಸ ಮಾಡೋಂಥ ದೊಡ್ಡ ಫ್ಯಾಕ್ಟ್ರಿ ಮಾಡಿಕೊಟ್ಟಿದ್ದಾರೆ. ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನಾನು ಕಳ್ಕೊಂಡ ಎಲ್ಲ ಅವಮಾನ ನೋವುಗಳೆಲ್ಲ ಈ ಸನ್ನಿಧಿಗೆ ಬಂದಾದಮೇಲೆ ನನಗೆ 100ಕ್ಕೆ 100ರಷ್ಟು ಒಳ್ಳೆಯದಾಗಿದ್ದರಿಂದ ನಾನು ಯಾರೇ ಒಂದು ವರ್ಷ ಆಯಿತು ನಾನು ಒಂದು ತಿಂಗಳಿಗೆ ಒಂದು ಸರಿ ನಾನು ಅಮ್ಮನ ಸನ್ನಿಧಿಗೆ ಬಂದು ಹೋಗಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರೋದಿಲ್ಲ. ಆ ಒಂದು ಖುಷಿಯನ್ನು ನಾನು ಇಲ್ಲಿ ಅಮ್ಮನವ್ರದ್ದು ಸನ್ನಿಧಿಲಿ ಹಂಚ್ಕೊಳಕ್ಕೆ ಭಾಳ ಸಂತೋಷ ಪಡ್ತೀನಿ. ಯಾರೇ ಬಿಸ್ನೆಸ್ಸಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರಯಗಳಿದ್ದರೆ ಖಂಡಿತವಾಗ್ಲೂ ಬಂದು ಗುರುಗಳ ಹತ್ರ ಅವರ ಸಜೆಷನ್ ಪಡೆದು ಅಮ್ಮನವರ ಬರವಣಿಗೆ ಮುಖಾಂತರ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋಕ್ಕೆ ಭಾಳ ಪ್ರಶಸ್ತವಾದ ಜಾಗ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ನನ್ನ ಪ್ರಾಬ್ಲಮನ್ನು ನಾನು 3 ಸರಿ ನಾನು ಸೂಸೈಡ್ ಅಟೆಂಪ್ಟ್ಗೆ ನಾನು ಟ್ರೈ ಮಾಡಿದ್ದನು. ಯಾಕೆಂದರೆ ಸಾಲಗಾರರ ನೋವಿಗೆ ತಡ್ಕೊಳ್ಳಾರ್ದೇ ಆ ಪರಿಹಾರನ ಬರೀ 3 ವಾರದಲ್ಲಿ ಅಮ್ಮ ನನಗೆ ನನ್ನ ಫ್ಯಾಕ್ಟ್ರಿ ವಿತ್ ನನ್ನ ಮರ್ಯಾದೆ ಮಾನ ಎಲ್ಲ ಉಳಿಸ್ಕೊಟ್ಲು. ಆ ಒಂದು ಖುಷಿಗೆ ನಾನು ಭಾರಿಯಾಗಿ ನನ್ನ ಜೀವಮಾನ ಇರೋವರೆಗೂ ನಾನು ತಿಂಗಳಿಗೆ 2 ತಿಂಗಳಿಗೆ ಇಲ್ಲಿ ಬಂದು ಹೋಗೋಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಹಾಗಾಗಿ 2 ಮಾತಿನಿಂದ ನಾನು ಇದನ್ನು ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಇದೆ, ಬರೀ ಶಕ್ತಿ ಅಲ್ಲ, ಮಹಾನ್ ಶಕ್ತಿ ಇದೆ. ನಂಬಬೇಕು. ನಂಬಿ ಬಂದವರು ಈಗ ಬರ್ತಾರೆ, ಬಂದ್ಬಿಟ್ಟು ಏನೋ ಕಾಟಾಚಾರಕ್ಕೆ ಬರ್ತಾರೆ, ತಡೆ ಓಡಿಸ್ತಾರೆ, ಮತ್ತೆ ಈ ಕಡೆ ತಿರುಗಿ ನೋಡೋದಿಲ್ಲ. ಹಾಗಾಗಬಾರ್ದು. ಹಾಗಾಗ್ದೇ ಭಾಳ ಶ್ರದ್ಧೆ ಭಕ್ತಿಯಿಂದನ ಅಮ್ಮನವ್ರನ್ನ ನಂಬಿ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ಸಹ ಒಳ್ಳೇದು ಆದೇ ಆಗುತ್ತೆ. ಇದು ಶತಸಿದ್ಧ. ಇದು ಯಾರು ಕೊಟ್ಟು ಹೇಳ್ಕೊಡಿಸಿ ಅಥವಾ ನಾವು ಜನ ಬರಲಿ ಅಥವಾ ಇನ್ನೊಂದು ಮಾಡಲಿ ಅಂತ ಬೇರೆ ಬೇರೆ ದೇವಸ್ಥಾನಗಳೆಲ್ಲ ಇದನ್ನು ತುಂಬ ಹೇಳ್ಕೊಟ್ಟು ದುಡ್ಡು ಕೊಟ್ಟು ಮಾಡಿಸ್ತಾರೆ. ಆದರೆ ಇದು ನನ್ನ ಮನಸ್ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ನಾನು ಹೇಳ್ತಾ ಇರೋದು. ತುಂಬ ಒಳ್ಳೆಯ ಒಂದು ಶಕ್ತಿ ಇಲ್ಲಿದೆ.